ಗೆಳೆಯರೇ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ರಷ್ಯಾದ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳಿ? ಆ ದೇಶದ ಹೆಸರು ಕೇಳಿದರೆ ಸಾಕು, ಒಂದಷ್ಟು ಜನ ಉರಿದು ಬೀಳ್ತಾರೆ, ಮತ್ತೊಂದಷ್ಟು ಜನ ಅವರು ನಮ್ಮ ಆಪ್ತ ಮಿತ್ರ ಅಂತಾರೆ. ಆದರೆ ಅದೇ ರಷ್ಯಾ ರೂಪುಗೊಂಡಿದ್ದು ಒಂದು ಅವನತಿಯ ಮೇಲೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಕ್ಕೆ ಸಾಧ್ಯವಿಲ್ಲ. ಆ ಘಟನೆಯನ್ನು 20ನೇ ಶತಮಾನದ ಅತಿದೊಡ್ಡ ಜಿಯೋಪೊಲಿಟಿಕಲ್ ಡಿಸಾಸ್ಟರ್ ಅಂತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹೇಳ್ತಾರೆ. ಹಾಗಾದರೆ ರಷ್ಯಾದ ಮೂಲ ಒಕ್ಕೂಟ USSR ಪತನವಾಗಿದ್ದು ಹೇಗೆ? ಇದರಲ್ಲಿ ಅಮೆರಿಕಾದ ಪಾತ್ರ ಏನು? ಬಾಹ್ಯಾಕಾಶ ಮತ್ತು ರಕ್ಷಣೆ ವಿಚಾರದಲ್ಲಿ ಅಮೆರಿಕಾಗಿಂತ ಹೆಚ್ಚು ಬಲಶಾಲಿಯಾಗಿದ್ದ ರಾಷ್ಟ್ರ ಇದ್ದಕ್ಕಿದ್ದ ಹಾಗೆ ಕುಸಿತವನ್ನು ಕಂಡಿದ್ದು ಹೇಗೆ ಅನ್ನೋ ಮಾಹಿತಿಯನ್ನು ಒಂದು ಸ್ವಲ್ಪ ನೋಡೋಣ ಬನ್ನಿ. ಸ್ನೇಹಿತರೆ, ಅದು 1988ರ ನವೆಂಬರ್ ತಿಂಗಳು. USSRನ ಅವತ್ತಿನ ಅಧ್ಯಕ್ಷರಾಗಿದ್ದ ಮಿಖೈಲ್ ಗೋರ್ಬಚೇವ್ ಭಾರತದ ಪ್ರವಾಸದಲ್ಲಿದ್ದರು. ಅವರು ಅಂದಿನ ನಮ್ಮ ಪ್ರಧಾನಿ ರಾಜೀವ್ ಗಾಂಧಿಯವರ ಜೊತೆಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸುತ್ತಿರುವಾಗಲೇ ಅವರಿಗೊಂದು ಪ್ರಶ್ನೆ ಎದುರಾಯಿತು. ಅದು ಬಾಲ್ಟಿಕ್ ಪ್ರದೇಶದಲ್ಲಿದ್ದ 3 ರಾಷ್ಟ್ರಗಳ ಸ್ವಾತಂತ್ರ್ಯದ ಕೂಗಿಗೆ ಸಂಬಂಧಿಸಿದ್ದ ಪ್ರಶ್ನೆ. ಅಲ್ಲವತ್ತು ಉತ್ತರಿಸೋದಕ್ಕೆ ನಿರಾಕರಿಸಿದ್ದ ಗೋರ್ಬಚೇವ್ ತಾವು ಅಂಥ ಯಾವುದೇ ಪ್ರಸ್ತಾವನೆಗೂ ಮನ್ನಣೆಯನ್ನು ಕೊಡುವುದಿಲ್ಲ ಅಂತ ಹೇಳಿದರು. 1991ರಲ್ಲಿ ಸೋವಿಯತ್ ಯೂನಿಯನ್ 15 ರಾಷ್ಟ್ರಗಳಾಗಿ ಒಡೆದು ಚೂರಾಯಿತು. ಗೋರ್ಬಚೇವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಬೋರಿಸ್ ಎಲ್ಸಿನ್ ವಿಭಜಿತ ರಷ್ಯಾದ ಮೊಟ್ಟಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. ಡಿಸೆಂಬರ್ 26, 1991ರಂದು USSR ಸರ್ವ ಪತನವನ್ನು ಕಾಣ್ತು. ಗೆಳೆಯರೇ, ಈ ವಿಷಯ ನೋಡೋದಕ್ಕೆ ಚಿಕ್ಕದಾಗಿ ಸಹಜ ವಿಷಯವಾಗಿ ಕಾಣುತ್ತೆ. ಆದರೆ ಅದರ ಹಿಂದಿರೋ ಹೋರಾಟ, ಮೇಲಾಟಗಳು, ಒಣಜಂಭಗಳು, ತಂತ್ರಜ್ಞಾನದ ವಿಚಾರದಲ್ಲಿನ ಪೈಪೋಟಿ, ಬಾಹ್ಯಾಕಾಶ ಸಂಶೋಧನೆಗಳ ಜಗಳ, ಚಂದ್ರನಲ್ಲಿಗೆ ಮನುಷ್ಯನನ್ನು ಕಳುಹಿಸಿದ್ದ ನಾಟಕದ ಜೊತೆಗೆ ಸಹಸ್ರಾರು ಪರಮಾಣು ಬಾಂಬುಗಳನ್ನು ತಯಾರಿಸಿದ್ದ ಕಥೆಗಳಿದ್ವು. ಅಂದಹಾಗೆ ಈ ಪತನದ ಮೂಲ ಇದ್ದದ್ದು ಸೆಪ್ಟೆಂಬರ್ 2, 1945ರ 2ನೇ ವಿಶ್ವಯುದ್ಧದ ಗೆಲುವಿನಲ್ಲಿ. ಗೆಳೆಯರೇ, ಅದು 2ನೇ ವಿಶ್ವಯುದ್ಧ ಅಧಿಕೃತವಾಗಿ ಮುಗಿದ ದಿನ. ಬ್ರಿಟನ್ನ ಸಾರ್ವಭೌಮತ್ವ ಪತನವಾಗಿ ಜರ್ಮನಿ ಮಣ್ಣು ಮುಕ್ಕಿ ಇಟಲಿ ತನ್ನ ಸಾಮ್ರಾಜ್ಯವನ್ನು ಕಳ್ಕೊಂಡು ಜಪಾನ್ ಸಹಸ್ರಾರು ಮಂದಿಯ ಸಾವಿಗೆ ಸಾಕ್ಷಿಯಾಗಿ ಇಡೀ ಜಗತ್ತು ಹೊತ್ತಿ ಉರಿದ ಕ್ಷಣಗಳಿಗೆ ಅಂತ್ಯ ಹಾಡಿದ ಕೊನೆಯ ದಿನ ಅದು. ಆದರೆ ಅದೇ ದಿನ ಈ ಪ್ರಪಂಚದಲ್ಲಿ 2 ಮಹಾಶಕ್ತಿಗಳ ಉದಯವಾಗಿತ್ತು. ಆ 2 ಮಹಾಶಕ್ತಿಗಳೇ USA ಮತ್ತು USSR. ಈ 2ನೇ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಇಂಥ ಯುದ್ಧಗಳನ್ನು ತಡೆಯುವ ನಿಟ್ಟಲ್ಲಿ ವಿಶ್ವಸಂಸ್ಥೆಯನ್ನು ಕೂಡ ಸ್ಥಾಪಿಸಲಾಯಿತು. ಆದರೆ ಆ ವಿಶ್ವಸಂಸ್ಥೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ USSR ಮತ್ತು USA ಶೀತಲ ಸಮರಕ್ಕೆ ಬಿದ್ದವು. ಸಹಜನೇ ಅಲ್ವಾ? ಒಂದೇ ಒರೆಯಲ್ಲಿ 2 ಕತ್ತಿಗಳನ್ನು ಇಡೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದೇ ವಿಶ್ವಕ್ಕೆ ಇಬ್ಬಿಬ್ಬರು ನಾಯಕರು ಇರೋದಕ್ಕೂ ಆಗೋದಿಲ್ಲ. ಹೀಗಾಗಿನೇ ಅಲ್ಲಿ ವಿಶ್ವ ನಾಯಕತ್ವಕ್ಕಾಗಿ ಪೈಪೋಟಿ ಶುರುವಾಯಿತು. ಇಬ್ಬರಲ್ಲಿ ಯಾರು ಬಲಶಾಲಿ, ಯಾರು ಈ ಜಗತ್ತನ್ನು ಆಳಬೇಕು ಅನ್ನೋ ರೇಸ್ ಶುರುವಾಯಿತು. ಈ 2ನೇ ಮಹಾಯುದ್ಧದವರೆಗೆ USA ಜಗತ್ತಿನ ಆಗುಹೋಗುಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಸೋವಿಯತ್ ಮಾತ್ರ ಆಗಾಗ ತನ್ನ ಪ್ರಭಾವವನ್ನು ಬೀರ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ, 2ನೇ ಮಹಾಯುದ್ಧದ ಆರಂಭದಲ್ಲಿ ಹಿಟ್ಲರ್ ಮೊದಲು ಮಾಡಿದ ಕೆಲಸ ಅಂದರೆ ಸ್ಟಾಲಿನ್ ಜೊತೆಗೆ ಶಾಂತಿಯ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಯಾಕೆಂದರೆ ಅವತ್ತಿಗೆ ಜಗತ್ತನ್ನು ಗೆಲ್ಲೋದಕ್ಕೆ ಹೊರಟವನಿಗೆ ಬಲಿಷ್ಠರ ಸಹಾಯ ಬೇಕಿತ್ತೆ ವಿನಃ ಅವರ ದ್ವೇಷ ಬೇಕಿರಲಿಲ್ಲ. ಸೋವಿಯತ್ನ ಸಹಾಯವಿಲ್ಲದೆ ಯುರೋಪ್ ಮೇಲೆ ಹಿಡಿತ ಸಾಧಿಸೋದು ಅವತ್ತಿಗೆ ಕಷ್ಟ ಇತ್ತು. ಹೀಗಾಗಿ ಅವನು ಸೋವಿಯತ್ ಕಡೆಗೆ ಸ್ನೇಹದ ಹಸ್ತವನ್ನು ಚಾಚಿದ್ದ. ಆ ನಂತರದಲ್ಲಿ ಹಿಟ್ಲರ್ನ ದುರಾಸೆಯಿಂದ ಆ ಸ್ನೇಹ ಮುರಿದು ಬಿತ್ತು. ಅವನು ಸೋವಿಯತ್ ನೆಲದಲ್ಲಿ ಮಾರಣ ಹೋಮವನ್ನೇ ನಡೆಸಿಬಿಟ್ಟ. ಅವತ್ತು ಜರ್ಮನಿಯ ಮೊಂಡುತನ ಸೋವಿಯತ್ನ ತಾಕತ್ತನ್ನು ಇಡೀ ಜಗತ್ತಿನ ಮುಂದೆ ಅನಾವರಣ ಮಾಡಿತು. ಆದರೆ ಹಾಗಾಗೋ ಹೊತ್ತಿಗೆ ಅಲ್ಲಿನ ಲಕ್ಷಾಂತರ ಮಂದಿ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು. ಕಡೆಗೆ ಸೋವಿಯತ್ ಸೈನ್ಯ ಹಿಟ್ಲರ್ನನ್ನು ಸಾಯೋವರೆಗೆ ಬೆನ್ನತ್ತಿ ಬಿಡ್ತು. ಅವನ ಶವವನ್ನು ಕಂಡ ಮೇಲೇನೆ ಆ ಸೈನ್ಯದ ಸಿಟ್ಟು ತಣ್ಣಗಾಗಿದ್ದು. ಈ ಯುದ್ಧ ಸೋವಿಯತ್ನ ತಾಕತ್ತನ್ನಷ್ಟೇ ಅಲ್ಲ, ಸ್ಟಾಲಿನ್ ಅನ್ನೋ ನಾಯಕನ ವ್ಯಕ್ತಿತ್ವದ ಪರಿಚಯವನ್ನು ಕೂಡ ಜಗತ್ತಿಗೆ ಮಾಡಿಸಿತ್ತು. ಮತ್ತೊಂದು ಕಡೆ ಜಪಾನ್ನ ಎಡವಟ್ಟಿನಿಂದಾಗಿ 2ನೇ ಮಹಾಯುದ್ಧಕ್ಕೆ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟ ಅಮೆರಿಕ ಬ್ರಿಟನ್ಗೆ ಶಕ್ತಿ ತುಂಬಿತು. ಅಮೆರಿಕಾದ ಎಂಟ್ರಿ ನಂತರ ಮಿತ್ರ ರಾಷ್ಟ್ರಗಳು ಗೆಲುವಿನ ಹಳಿಗೆ ಮರಳಿದ್ವು. ಆದರೆ ತನ್ನ ದೇಶದ ಮೇಲೆ ದಾಳಿ ಮಾಡಿದ್ದ ಜಪಾನ್ ಮೇಲೆ ಅಣುಬಾಂಬಿನ ದಾಳಿ ಮಾಡುವ ಮೂಲಕ ಅಮೆರಿಕ ಇಡೀ ವಿಶ್ವವನ್ನು ಹೆದರಿಸಿಬಿಡ್ತು. ಅಷ್ಟೇ ಅಲ್ಲ, 2ನೇ ವಿಶ್ವಯುದ್ಧ ಕೊನೆಗೊಳ್ಳೋ ಹಾಗೆ ಮಾಡಿದ್ದು ಕೂಡ ಆ ಅಣುಬಾಂಬ್ ದಾಳಿನೇ. ಅಲ್ಲಿಯವರೆಗಿದ್ದ ಬ್ರಿಟನ್ನ ಸಾರ್ವಭೌಮತ್ವ ಅಲ್ಲಿಗೆ ಕೊನೆಯಾಗಿ ವಿಶ್ವದ ಹೊಸ ಶಕ್ತಿಯಾಗಿ ಅಮೆರಿಕ ಕಾಣಿಸ್ಕೊಳ್ತು. ಆ ನಂತರದಲ್ಲಿ ಶುರುವಾಗಿದ್ದೇ ಡೆಮಾಕ್ರೆಟಿಕ್ ಮತ್ತು ಕಮ್ಯುನಿಸ್ಟ್ ದೇಶಗಳ ನಡುವಿನ ಶೀತಲ ಸಮರ. ಇಡೀ ವಿಶ್ವವನ್ನು ಸೋವಿಯತ್ ಮತ್ತು ಅಮೆರಿಕ 2 ಭಾಗಗಳನ್ನಾಗಿ ಮಾಡಿಕೊಂಡು ಒಂದು ಕಡೆ ಯುರೋಪಲ್ಲಿ ಪಶ್ಚಿಮ ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ಪೇನ್, ನಾರ್ವೆ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರಗಳು ಅಮೆರಿಕ ಮತ್ತು ಬ್ರಿಟನ್ನ ಜೊತೆ ನಿಂತರೆ, ಪೂರ್ವ ಜರ್ಮನಿ, ರೊಮೇನಿಯಾ, ಪೋಲೆಂಡ್ ಸೇರಿದಂತೆ ಸೋವಿಯತ್ ಒಕ್ಕೂಟದ ಗಡಿಯಲ್ಲಿನ ರಾಷ್ಟ್ರಗಳು ರಷ್ಯಾದ ಜೊತೆ ನಿಂತವು.
ಅದೇ ರೀತಿ ಮಧ್ಯ ಏಷ್ಯಾದಲ್ಲಿ ಟರ್ಕಿ, ಇರಾನ್ ಮತ್ತು ಪಾಕಿಸ್ತಾನಗಳು ಅಮೆರಿಕದ ಜೊತೆ ನಿಂತವು. ಹಾಗೆಯೇ ಮಂಗೋಲಿಯಾ, ಚೀನಾ ಮತ್ತು ಉತ್ತರ ಕೊರಿಯಾ ಸೋವಿಯತ್ ಜೊತೆ ಗುರುತಿಸಿಕೊಂಡವು. ಈ ಮಿತ್ರಪಡೆಯ ವಿರುದ್ಧ ದಕ್ಷಿಣ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ತಳ ಊರಿದ್ದ ಅಮೆರಿಕ ಕಿಡಿಕಾರೋದಕ್ಕೆ ಶುರು ಮಾಡಿತು. ಅದಕ್ಕೆ ಪ್ರತಿಯಾಗಿ ಸೋವಿಯತ್ ವಿಯೆಟ್ನಾಂ, ಲಾವೋಸ್ಗಳಲ್ಲಿ ಪ್ರಾಬಲ್ಯ ಮೆರಿತು. ಅಷ್ಟೇ ಅಲ್ಲದೆ ಅಮೆರಿಕದ ಪಕ್ಕದಲ್ಲಿನ ಕ್ಯೂಬಾನ ಬಳಸಿಕೊಂಡು ವಿಶ್ವದ ದೊಡ್ಡಣ್ಣ ಅಂತ ಕೊಚ್ಚಿಕೊಳ್ತಿದ್ದ ಅಮೆರಿಕಕ್ಕೆ ಆ ಪುಟ್ಟ ರಾಷ್ಟ್ರದ ಮೂಲಕ ಚುಚ್ಚಿಸೋದಕ್ಕೆ ಶುರು ಮಾಡಿತು ಸೋವಿಯತ್. ಹೀಗೆ ಮಿತ್ರ ರಾಷ್ಟ್ರಗಳನ್ನು ಮಾಡಿಕೊಂಡ ಎರಡು ದೈತ್ಯ ಶಕ್ತಿಗಳು ಅಣುಬಾಂಬ್ ತಯಾರಿಕೆಯಲ್ಲಿ ಪೈಪೋಟಿಗೆ ಬಿದ್ದವು. ಯುದ್ಧ ವಿಮಾನಗಳನ್ನು ನಿರ್ಮಿಸೋದಕ್ಕೆ ಶುರು ಮಾಡಿದ್ವು. ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಪೈಪೋಟಿ ಮಾಡಿದ್ವು. ಸೋವಿಯತ್ ಚಂದ್ರನ ಅಂಗಳಕ್ಕೆ ನಾಯಿಯನ್ನು ಕಳಿಸಿದರೆ ಅಮೆರಿಕ 3 ಗಗನಯಾತ್ರಿಗಳನ್ನು ಕಳಿಸಿದ್ದೀವಿ ಅಂತ ಹೇಳ್ಕೊಳ್ತು. ಹೀಗೆ 40 ವರ್ಷಗಳ ಕಾಲ ಈ ಎರಡು ರಾಷ್ಟ್ರಗಳ ನಡುವಿನ ಶೀತಲ ಸಮರ ಮುಂದುವರೆದಿತ್ತು. ಇವು ಆ ಸಮರದ ಹಿಂದಿನ ಹೈಲೈಟ್ಸ್ ಅಷ್ಟೇ. ವಿಯೆಟ್ನಾಂ ವಾರಲ್ಲಿ ಅಮೆರಿಕ ಮಂಡಿಯೂರು ಹಾಗೆ ಮಾಡುವ ಮೂಲಕ ಸೋವಿಯತ್ ಒಕ್ಕೂಟ ಮೇಲುಗೈಯನ್ನು ಸಾಧಿಸಿತು. ಇದಕ್ಕೆ ಪ್ರತೀಕಾರ ಹೇಳಬೇಕು ಅಂತ ಕಾಯ್ತಾ ಇದ್ದ ಅಮೆರಿಕಾಗೆ ಆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದು ಆಫ್ಘನ್ನ ಯುದ್ಧಭೂಮಿ. 1979ರಲ್ಲಿ ಸೋವಿಯತ್ ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಬಿಡ್ತು. ಆ ಯುದ್ಧದ ಕಾರಣದಿಂದ ಸೋವಿಯತ್ 10 ವರ್ಷಗಳ ಕಾಲ ಆಫ್ಘನ್ ನೆಲದಲ್ಲಿ ನಿಲ್ಲಬೇಕಾಯಿತು. ಆ ಯುದ್ಧ ಸೋವಿಯತ್ನ 15,000 ಸೈನಿಕರ ಪ್ರಾಣಕ್ಕೆ ಸಂಚಕಾರ ತಂದಿತ್ತು. ಹಾಗೆಯೇ 50,000ಕ್ಕೂ ಅಧಿಕ ಮಂದಿ ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾದರು. ಆ ನಂತರ ಆ ಕಾರ್ಯಾಚರಣೆ ಯಶಸ್ವಿಯಾಗದೆ ಸೋವಿಯತ್ ಅಲ್ಲಿಂದ ಕಾಲು ಕೀಳಬೇಕಾಯಿತು. ಅಲ್ಲವತ್ತು ಸೋವಿಯತ್ ಪಡೆಗಳನ್ನು ಎದುರಿಸಿದ್ದು ಮುಜಾಹಿದ್ದೀನ್ಗಳೇ ಆದರೂ ಅವರನ್ನು ತಯಾರು ಮಾಡಿ ಅವರ ಕೈಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಮತ್ತು ಅಪಾರ ಪ್ರಮಾಣದ ಹಣ ಮತ್ತು ತರಬೇತಿಯನ್ನು ಕೊಟ್ಟಿದ್ದು ಅಮೆರಿಕ, ಅದು ಕೂಡ ಪಾಕಿಸ್ತಾನದ ಸಹಕಾರದೊಂದಿಗೆ. ಇಲ್ಲೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ಅದೇನು ಅಂದರೆ ಯಾವುದಾದ್ರೂ ಒಂದು ರಾಷ್ಟ್ರವನ್ನು ಸಂಪೂರ್ಣವಾಗಿ ಹಾಳು ಮಾಡಬೇಕು ಅಂದರೆ ಅದರ ಆರ್ಥಿಕತೆಯನ್ನು ತುಳಿದು ಹಾಕಬೇಕು. ಇವತ್ತಿಗೂ ಅಮೆರಿಕ ಇದನ್ನೇ ಮಾಡ್ತಾ ಇದೆ. ತನ್ನ ವಿರೋಧಿ ರಾಷ್ಟ್ರಗಳ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಹೇರುವುದರ ಮೂಲಕ ಅವುಗಳನ್ನು ಬಗ್ಗಿಸಿಕೊಳ್ಳೋ ತಂತ್ರವನ್ನು ಮಾಡುತ್ತೆ. ಇರಾನ್ ಮತ್ತು ಉತ್ತರ ಕೊರಿಯಾ ವಿಚಾರದಲ್ಲಿ ಅಮೆರಿಕ ಮಾಡ್ತಿರೋದಿದನ್ನೇ. ಇದೇ ತಂತ್ರವನ್ನು ಅವತ್ತು ಸೋವಿಯತ್ನ ಮೇಲೆ ಕೂಡ ಅಮೆರಿಕ ಪ್ರಯೋಗ ಮಾಡಿತ್ತು. ಅದಕ್ಕೆ ಕಾರಣವಾಗಿದ್ದು ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೀಗನ್. 1981ರಲ್ಲಿ ಅಮೆರಿಕಕ್ಕೆ ರೊನಾಲ್ಡ್ ರೀಗನ್ ಅಧ್ಯಕ್ಷರಾಗ್ತಾರೆ. ಈ ರೀಗನ್ ಸೋವಿಯತ್ ಒಕ್ಕೂಟವನ್ನು ಅಕ್ಷರಶಃ ಬಲಹೀನಗೊಳಿಸಿದ್ರು ಅಂದರೆ ಅದು ಅತಿಶಯೋಕ್ತಿಯಲ್ಲ. ಯಾಕೆಂದರೆ ರೀಗನ್ ಅಧ್ಯಕ್ಷರಾದ ನಂತರ ಅಮೆರಿಕ ವಿಶ್ವದ ಎಲ್ಲ ಕಮ್ಯುನಿಸ್ಟ್ ಸರ್ಕಾರಗಳ ವಿರುದ್ಧ ಹೋರಾಟಕ್ಕೆ ಸಾಕಷ್ಟು ಹಣವನ್ನು ಪಂಪ್ ಮಾಡಲಾಯಿತು. ಪಾಕಿಸ್ತಾನದಂಥ ದೇಶಗಳಿಗೆ ಸೈನ್ಯ, ಆಯುಧ ಹಾಗೂ ಹಣವನ್ನು ಕೊಡಲಾಯಿತು. ಆಫ್ಘನ್ಗೆ ಆಯುಧಗಳನ್ನು ಸರಬರಾಜು ಮಾಡಲಾಯಿತು. ಬಾಲ್ಟಿಕ್ ತೀರದ 3 ರಾಷ್ಟ್ರಗಳಾದ ಲಿಥುವೇನಿಯಾ, ಎಸ್ಟೋನಿಯಾ, ಲ್ಯಾಟ್ವಿಯಾಗಳಲ್ಲಿ ಸ್ವಾತಂತ್ರ್ಯದ ಬೀಜವನ್ನು ಬಿತ್ತಿ ಅವರನ್ನು ಸೋವಿಯತ್ ವಿರುದ್ಧ ಎತ್ತಿಕಟ್ಟಲಾಯಿತು. ಪೂರ್ವ ಜರ್ಮನಿ ಮತ್ತು ರೊಮೇನಿಯಾಗಳಲ್ಲಿ ಕೂಡ ಇದೇ ತಂತ್ರವನ್ನು ಅನುಸರಿಸಿತ್ತು ಅಮೆರಿಕ. ಹೀಗೆ ಮಾಡೋದ್ರ ಮೂಲಕ ಸೋವಿಯತ್ ಒಳಗೆ ಆಂತರಿಕ ಕಲಹ ಹೆಚ್ಚಾಗೋ ಹಾಗೆ ಮಾಡಿ ಸೋವಿಯತ್ ಒಕ್ಕೂಟ ತನ್ನ ಸೈನ್ಯದ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡೋ ಹಾಗೆ ಮಾಡ್ತು ಅಮೆರಿಕ. ಹೀಗಾಗಿ ಸೋವಿಯತ್ ಯೂನಿಯನ್ನ ಆರ್ಥಿಕತೆ ಕುಸಿಯೋದಕ್ಕೆ ಶುರು ಮಾಡ್ತು. ಇಂಥ ಟೈಮಲ್ಲಿ ಸೋವಿಯತ್ಗೆ ಗೋರ್ಬಚೇವ್ ಅಧ್ಯಕ್ಷರಾಗ್ತಾರೆ. ಅದು 1985ರ ಸಮಯ. ಸೋವಿಯತ್ನ ಸಮಸ್ಯೆಯನ್ನು ಗಮನಿಸಿದ್ದ ಅವರು ಸೋಷಿಯಲಿಸಂನಿಂದ ಲಿಬರಲಿಸಂ ಕಡೆಗೆ ಮುಖ ಮಾಡಿದರು. ಗ್ಲಾಸ್ನೋಸ್ಟ್ ಹಾಗೂ ಪೆರೆಸ್ಟ್ರಾಯ್ಕಾ ಅನ್ನೋ 2 ವಿಚಾರಗಳತ್ತ ಅವರು ಗಮನ ಹರಿಸಿದರು. ಗ್ಲಾಸ್ನೋಸ್ಟ್ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ಗೆ ಅವಕಾಶ ಕೊಟ್ಟರು. ಅದೇ ರೀತಿ ಪತ್ರಿಕೆಗಳು ನಿರ್ಭಯವಾಗಿ ವರದಿ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅಲ್ಲಿಯವರೆಗೆ ರಷ್ಯಾದಲ್ಲಿ ಸರ್ಕಾರ ಹೇಳಿದ್ದನ್ನು ಮಾತ್ರವೇ ಪತ್ರಿಕೆಗಳು ಪ್ರಕಟಿಸಬೇಕಿತ್ತು. ಆದರೆ ಬರೆಯೋದಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಕೇಳಬೇಕಾ? ಪತ್ರಿಕೆಗಳು ದೇಶದ ಒಳಗೆ ನಡೀತಿದ್ದ ವಿದ್ಯಮಾನಗಳನ್ನು ಜನರಿಗೆ ತಿಳಿಸೋದಕ್ಕೆ ಶುರು ಮಾಡಿತು. ಇದು ದೇಶದ ಕೆಲವು ಕಡೆಗಳಲ್ಲಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಮೂಡಿಸೋದ್ರಲ್ಲಿ ಪ್ರಮುಖ ಕಾರಣವಾಯಿತು. ಹಾಗೆಯೇ ಪೆರೆಸ್ಟ್ರಾಯ್ಕಾದಲ್ಲಿ ಎಕನಾಮಿಕ್ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಹಾಗೂ ಫಾರಿನ್ ಇನ್ವೆಸ್ಟ್ಮೆಂಟ್ಗಳಿಗೆ ಅವಕಾಶ ಕಲ್ಪಿಸುವ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಅದು ಕೂಡ ಗೋರ್ಬಚೇವ್ಗೆ ಬ್ಯಾಕ್ ಫೈರ್ ಆಗಿಬಿಡ್ತು. ಗೋರ್ಬಚೇವ್ ಅಧ್ಯಕ್ಷರಾದ ನಂತರ ಬಾಲ್ಟಿಕ್ ರಾಷ್ಟ್ರಗಳು ಸ್ವಾತಂತ್ರ್ಯದ ಕೂಗನ್ನು ಹೆಚ್ಚಿಸಿಕೊಂಡವು. ಅಲ್ಲಿ ಪ್ರತಿಭಟನೆಗಳು ನಡೆದವು. ಗೋರ್ಬಚೇವ್ ಆ ಪ್ರತಿಭಟನೆಗಳ ವಿರುದ್ಧ ಸೈನ್ಯವನ್ನು ಬಳಸಲಿಲ್ಲ. ಅದು ಸೋವಿಯತ್ನ ಒಡಕಿಗೆ ಅತಿದೊಡ್ಡ ಕಾರಣವಾಯಿತು. ಇಲ್ಲಿವರೆಗೆ ಪ್ರಪಂಚದ ಇತಿಹಾಸದಲ್ಲಿ ಸಾಕಷ್ಟು ರಾಷ್ಟ್ರಗಳು ತಮ್ಮ ವಿರುದ್ಧ ಎದ್ದ ಪ್ರತಿಭಟನೆಯನ್ನ ಸೈನ್ಯದ ಮೂಲಕವೇ ಹತ್ತಿಕ್ಕಿರೋದು. ಅದು ನೆಪೋಲಿಯನ್ ಕಾಲದ ಫ್ರೆಂಚ್ ಕ್ರಾಂತಿ ಆಗಿರಬಹುದು, ಚೀನಾದಲ್ಲಿ ನಡೆದ ಪ್ರತಿಭಟನೆಗಳಾಗಿರಬಹುದು, ಪಾಕಿಸ್ತಾನದ ಬಲೂಚ್ನ ಹೋರಾಟ ಆಗಿರಬಹುದು. ಅಲ್ಲಿ ಸೈನ್ಯ ಶಕ್ತಿಯನ್ನು ಬಳಸಿ ಪ್ರತಿಭಟನಾಕಾರರನ್ನು ಕೊಂದು ಹೋರಾಟಗಳನ್ನು ದಮನ ಮಾಡಲಾಗುತ್ತೆ. ಆದರೆ ಗೋರ್ಬಚೇವ್ ಆ ವಿಚಾರದಲ್ಲಿ ಹಿಂದಡಿ ಇಟ್ಟಿದ್ದು ಸೋವಿಯತ್ನ ಒಡಕಿಗೆ ಕಾರಣವಾಯಿತು. ಅಲ್ಲದೆ ಕಜಕ್ನಂಥ ಪ್ರದೇಶಗಳಲ್ಲಿ ಮೂಲ ಕಜಕ್ ವ್ಯಕ್ತಿಯನ್ನು ಅಧಿಕಾರದಿಂದ ಕೆಳಗಿಳಿಸಿ ಬೇರೊಂದು ಪ್ರಾಂತ್ಯದ ವ್ಯಕ್ತಿಯನ್ನು ಅಧಿಕಾರಕ್ಕೇರಿಸಿದ್ದು ಸೋವಿಯತ್ ವಿರುದ್ಧ ಅಲ್ಲಿ ಅಸಮಾಧಾನ ಹೊಗೆಯಾಡೋ ಹಾಗೆ ಮಾಡಿತು. ಇದೆಲ್ಲದರ ಜೊತೆಗೆ
ರೊಮೇನಿಯಾದಲ್ಲಿ ರಾಜಪ್ರಭುತ್ವವನ್ನು ಅಲ್ಲಿನ ಜನ ಕಿತ್ತೆಸೆದಿದ್ದು ಹಾಗೂ ಸಾರ್ವಜನಿಕವಾಗಿ ರಾಜನನ್ನು ಹತ್ಯೆ ಮಾಡಿದ್ದು ಬೇರೆ ರಾಷ್ಟ್ರಗಳಿಗೆ ಪ್ರೇರಣೆಯಾಗಿ ಬಿಡಿತು. ಹೀಗಾಗಿ 1989 ಹೊತ್ತಿಗೆ ಸೋವಿಯತ್ ಸಂಪೂರ್ಣವಾಗಿ ಬಲಹೀನವಾಗ್ತಾ ಬಂತು. ಈ ವಿಷಯ ಗೊತ್ತಾದ ಅಮೆರಿಕ ಸೋವಿಯತ್ ವಿರುದ್ಧದ ಶೀತಲ ಸಮರವನ್ನು ಕೊನೆಗಾಣಿಸಿರುವುದಾಗಿ ಹೇಳಿದ ಮೇಲೆ ಸೋವಿಯತ್ನಲ್ಲಿ ಒಕ್ಕೂಟವನ್ನು ಉಳಿಸಿಕೊಳ್ಳುವ ರಾಜತಾಂತ್ರಿಕ ಪ್ರಯತ್ನಗಳು ಶುರುವಾದವು. ಎಸ್ಟೋನಿಯಾದ ನಾಯಕರಿಗೆ KGB ಮೂಲಕ ಒತ್ತಡ ಹಾಕಿ ಅವರನ್ನು ಬೆದರಿಸಲಾಯಿತು. ಆದರೆ ಅಷ್ಟರಲ್ಲಿ ಕಾಲ ಮೀರಿ ಹೋಗಿತ್ತು. ಗೋರ್ಬಚೇವ್ ಅವರ ನೀತಿಗಳು ಸೋವಿಯತ್ತನ್ನು ಒಡೆದುಹಾಕಿದ್ವು. ಹೀಗಾಗಿ 1991 ಆಗಸ್ಟ್ ಹೊತ್ತಿಗೆ ಗೋರ್ಬಚೇವ್ ಅವರನ್ನು ಬದಿಗೆ ಸರಿಸಿ ಬೋರಿಸ್ ಎಲ್ಸಿನ್ ಕಮ್ಯುನಿಸ್ಟ್ ಪಕ್ಷದ ನಾಯಕರಾದರು. ಅವರು ಸೋವಿಯತ್ ಒಕ್ಕೂಟವನ್ನು ಉಳಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಗ್ರಹಿಸಿ ಉಳಿದ ರಾಷ್ಟ್ರಗಳ ಜೊತೆಗೆ ಸ್ನೇಹದಿಂದ ಇರೋದಕ್ಕೆ ಮುಂದಾದರು. ಅದರ ಫಲವೇ ಸೋವಿಯತ್ ಒಕ್ಕೂಟ ಡಿಸೆಂಬರ್ 26ರಂದು ಸಂಪೂರ್ಣವಾಗಿ ಒಡೆದು ಹೋಗಿ 15 ಪ್ರತ್ಯೇಕ ರಾಷ್ಟ್ರಗಳಾದವು. ಬಾಲ್ಟಿಕ್ ವ್ಯಾಪ್ತಿಯಲ್ಲಿನ ಲಿಥುವೇನಿಯಾ, ಎಸ್ಟೋನಿಯಾ, ಲ್ಯಾಟ್ವಿಯಾಗಳು ಸ್ವತಂತ್ರಗೊಂಡವು. ಆರ್ಮೇನಿಯಾ, ಅಜರ್ಬೈನ್, ಬೆಲಾರಸ್, ಜಾರ್ಜಿಯಾ, ಕಿರ್ಗಿಸ್ತಾನ್, ಮೊಲ್ಡೋವಾ, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಉಕ್ರೇನ್ ಮತ್ತು ರಷ್ಯಾಗಳು ಸೋವಿಯತ್ ಒಕ್ಕೂಟದಿಂದ ಸಿಡಿದು ಬಂದು ಹೊಸ ರಾಷ್ಟ್ರಗಳಾಗಿ ಉದಯಿಸಿದವು. ಇದಾದ ನಂತರವೂ 9 ರಾಷ್ಟ್ರಗಳು ರಷ್ಯಾದೊಂದಿಗೆ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ ಅನ್ನೋ ಒಕ್ಕೂಟವನ್ನು ರಚಿಸಿಕೊಂಡವು. ಇದು ಸೋವಿಯತ್ ಒಕ್ಕೂಟ ಒಡೆದ ಕಥೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೇಳೋದಕ್ಕಿನ್ನೂ ಸಾಕಷ್ಟಿದೆ. ಇಲ್ಲಿ ಗೋರ್ಬಚೇವ್ ಅಮೆರಿಕಾದಿಂದ ಆಮಿಷಕ್ಕೆ ಒಳಗಾದ್ರ. ಅವರು ಸೋವಿಯತ್ ಒಡೆದ ನಂತರ USSನಲ್ಲಿ ಆಶ್ರಯ ಪಡೆದಿದ್ದು ಯಾಕೆ? ಸೋವಿಯತ್ ಒಕ್ಕೂಟದ ಒಡಕಿನಲ್ಲಿ CIA ಹಾಗೂ ISIಗಳ ಪಾತ್ರ ಏನು? ಸೋವಿಯತ್ ಒಕ್ಕೂಟ ಒಡೆದಿದ್ದರಿಂದ ಭಾರತಕ್ಕೆ ಲಾಭವಾಯ್ತಾ, ನಷ್ಟವಾಯ್ತಾ? ಸೋವಿಯತ್ ಒಕ್ಕೂಟ ಒಡೆಯೋದರ ಹಿಂದೆ ಆ ರಾಷ್ಟ್ರದ ನಾನಾ ಭಾಗಗಳಲ್ಲಿ ಉಂಟಾದ ಅಸಮಾನತೆಗಳು ಹೇಗೆ ಕಾರಣವಾದವು? ಬಾಲ್ಟಿಕ್ ರಾಷ್ಟ್ರಗಳೇ ಯಾಕೆ ಮೊದಲು ಸ್ವಾತಂತ್ರ್ಯ ಬೇಕು ಅಂತ ಹೋರಾಟವನ್ನು ಶುರು ಮಾಡಿದ್ದು ಅನ್ನೋ ಸಾಕಷ್ಟು ವಿಚಾರಗಳಿವೆ. ಇದೆಲ್ಲವನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ. ಗೆಳೆಯರೇ, ಇದು ಸೋವಿಯತ್ ಒಡೆದು ಹೋದ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.